ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೈನ್ತ್ನ ಸೈನ್ಸಲ್ಲಿ ನಾನು ಫಸ್ಟ್ ಪಾರ್ಟಲ್ಲಿ ಹಾಕಿದ್ದೆ. ಸೊ ಖಂಡಿತವಾಗಿ ಅದನ್ನು ಕೂಡ ನೋಡಿ. ಇದ್ರದ್ದು ಕಂಟಿನ್ಯೂ ಆಗಿರ್ತಕ್ಕಂಥ ಪಾರ್ಟ್ ಇದೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಸೊ ಖಂಡಿತವಾಗಿ ಪ್ರಶ್ನೆಗಳು ಮಾತ್ರ ರಿಪೀಟ್ ಆಗ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತವೆ. ಪ್ರತಿ ವಿಷಯದಲ್ಲಿ ನಾವು ನಿಮಗೆ 3ರಿಂದ 4 ಸೆಟ್ ವಿತ್ ಆನ್ಸರ್ಸ್ ಕೊಡ್ತಾ ಇದ್ದೀವಿ. ಸೊ ಚೆನ್ನಾಗಿ ನೋಡಿ, ಒಳ್ಳೆಯ ಅಂಕಗಳು ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಸೊ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೆ. 17ನೇ ಪ್ರಶ್ನೆ ಇತ್ತು, ಪರ್ಯಾಪ್ತ ದ್ರಾವಣ ಅಂದರೆ ಏನು? ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಅಣು ಎಂದರೇನು? 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪಿಗೆನೇ ಅಣು ಅಂತ ಕರೆಯೋದು. ಪ್ರಶ್ನೆ 19, ವೇಲೆನ್ಸಿ ಎಂದರೇನು? ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ವೇಲೆನ್ಸಿ ಅಂತಾನೆ ಕರೆಯೋದು. ಇನ್ನು 2 ಮಾರ್ಕರ್ ಕ್ವಶನ್, ಕೆಳಗಿನವುಗಳ ಅನ್ವಯ ಬರೀರಿ ಅಂತ ಕೇಳಿದರು. ಕೋಬಾಲ್ಟ್ ಮತ್ತು ಯುರೇನಿಯಂ ಅಂತ ಇದೆ. ಸೊ ನಿಮಗೆ ಗೊತ್ತಿದೆ ಫ್ರೆಂಡ್ಸ್, ಕೋಬಾಲ್ಟನ್ನು ಎಲ್ಲಿ ಉಪಯೋಗಿಸ್ತಾರೆ? ಸೊ ಕೋಬಾಲ್ಟ್ನ ಸಮಸ್ಥಾನ್ಯನ ಏನು ಮಾಡ್ತಾರಪ್ಪ ಅಂದರೆ ಕ್ಯಾನ್ಸರ್ನ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಇನ್ನು ಯುರೇನಿಯಂ ಅದೇ. ಸೊ ಯುರೇನಿಯಂನ ಸಮಸ್ಥಾನ್ಯನ ಏನು ಮಾಡ್ತಾರಪ್ಪ ಅಂದ್ರೆ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಅಂದರೆ ಏನು? ಸೊ ಯಾವುದಕ್ಕೆ ಟಿಂಡಾಲ್ ಪರಿಣಾಮ ಅಂತಲೇ ಕರೀತಾರೆ? ಕಲಿಲದ ಕಣಗಳು ಚಿಕ್ಕದಾಗಿದ್ದು ಬೆಳಕಿನ ಕಿರಣಗಳನ್ನು ಸುಲಭವಾಗಿ ಚದುರಿಸ್ತದೆ. ಇದನ್ನೇ ಟಿಂಡಾಲ್ ಪರಿಣಾಮ ಅಂತ ಕರೆಯೋದು. ಮುಂದಿನ ಪ್ರಶ್ನೆ, ಬೋರ್ ಅವರ ಪರಮಾಣು ಮಾದರಿಯ ಒಂದು ಪರಮಾಣುವಿನ ಕೆಲವು ಶಕ್ತಿ ಮಟ್ಟಗಳನ್ನು ತೋರಿಸೋ ಚಿತ್ರ ಬರೆಯಿರಿ ಅಂತ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಪುಸ್ತಕದಲ್ಲಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು 3 ಮಾರ್ಕರ್ ಕ್ವಶನ್ಸ್ ಬರ್ತೀನಿ. ರೂದರ್ ಫೋರ್ಡ್ ಅವರ ಪರಮಾಣು ಮಾದರಿಯನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಇತ್ತು. ಉತ್ತರ, ತೆಳುವಾದ ಚಿನ್ನದ ಹಾಳೆಯ ಮೇಲೆ ವೇಗವಾಗಿ ಚಲಿಸುವ ಆಲ್ಫಾ ಕಣಗಳು ಬೀಳುವಂತೆ ಮಾಡಲಾಯಿತು. ಎಷ್ಟು ಸಾಧ್ಯವಾದಷ್ಟು ತೆಳುವಾದ ಪದರುಗಳ ಅಗತ್ಯವಿದ್ದುದರಿಂದ ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಿದರು. ಆಲ್ಫಾ ಕಣಗಳು ದುಪ್ಪಟ್ಟು ಆವೇಶಗಳನ್ನು ಹೊಂದಿರುವ ಹೀಲಿಯಂ ಚಿನ್ನದ ಪರಮಾಣುವಿನಲ್ಲಿರುವ ಉಪಪರಮಾಣುಯ ಕಣಗಳಿಂದ ಆಲ್ಫಾ ಕಣಗಳ ವಿಚಲನೆಯನ್ನು ನಿರೀಕ್ಷಿಸಲಾಗಿತ್ತು. ಪ್ರೋಟಾನ್ಗಳಿಂದ ಆಲ್ಫಾ ಕಣಗಳು ಹೆಚ್ಚು ಭಾರವಿರುವುದರಿಂದ ದೊಡ್ಡ ವಿಚಲನೆ ಉಂಟು ಮಾಡುವ ನಿರೀಕ್ಷೆಯನ್ನು ಹೊಂದಿರೋದಿಲ್ಲ. ಇನ್ನು ಈ ಚಿತ್ರ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಬಾಣದ ಗುರುತುಗಳು ಮತ್ತು ಅಲ್ಲಿ ಬರೆದಿರ್ತಕ್ಕಂಥ ಕಾನ್ಸೆಪ್ಟ್ ನೋಡ್ಕೊಡ್ರಿ. ದ್ರವ ಬರ್ತದೆ, ಆವಿಕರಣ, ಅಲ್ಲಿಂದ ಅನಿಲ ಸ್ಥಿತಿ ಬರ್ತದೆ, ಆಮೇಲೆ ಅಲ್ಲಿಂದ ಉತ್ಪತ್ತನ ಬರ್ತದೆ, ಇದು ಘನ ಸ್ಥಿತಿ ಬರ್ತದೆ. ಬಟ್ ನೆಕ್ಸ್ಟ್ ಏನಪ್ಪ ಅಂದರೆ ಘನೀಕರಣ. ಓಕೆ, ಅದು ಘನ ಇರ್ತದೆ, ಅಲ್ಲಿಂದ ಉತ್ಪತ್ತನ ಆಗ್ತದೆ, ಆವಾಗ ಅನಿಲ ಸ್ಥಿತಿ ಆಗ್ತದೆ. ನೆಕ್ಸ್ಟ್ ಸಾಂದ್ರೀಕರಣ ಸ್ಥಿತಿ ಆಗ್ತದೆ, ಅವಾಗ ದ್ರವ ಆಗ್ತದೆ. ಈ ತನಾಗಿರ್ತಕ್ಕಂಥ ಚಿಹ್ನೆಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ನೆನಪಿಟ್ಕೊಳ್ಬೇಕಾಗಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾನೆ. ಸೊ ಲೋಹಗಳ ಮುಖ್ಯ ಗುಣ ಏನಪ್ಪ ಅಂದರೆ, 1ನೇದು ಲೋಹಗಳು ಹೊಳಿತಾವೆ, 2ನೇದು ಲೋಹಗಳು ಶಾಖ ಮತ್ತು ವಿದ್ಯುತ್ನ ವಾಹಕ, ನೆಕ್ಸ್ಟ್ ಲೋಹಗಳು ತನ್ನೆ ಮತ್ತು ಕುಟ್ಟೆ ಗುಣವನ್ನು ಹೊಂದಿದ್ದಾವೆ, ಲೋಹಗಳು ಶಬ್ದವನ್ನು ಉಂಟು ಮಾಡ್ತವೆ, ಲೋಹಗಳು ಸಾಮಾನ್ಯವಾಗಿ ಘನ ರೂಪದಲ್ಲಿದ್ದು ಕಠಿಣವಾಗಿದ್ದಾವೆ, ಆಮೇಲೆ ಪಾದರಸ ಏಕೈಕ ದ್ರವ ಲೋಹನವಾಗಿದೆ ಅನ್ನೋದನ್ನು ಬರೀಬೇಕು. ಬಟ್ ಅಲೋಹಗಳಂದರೆ ಏನು ಬರೀತೀರಂದರೆ ವೈವಿಧ್ಯಮಯ ಬಣ್ಣಗಳನ್ನು ಪ್ರದರ್ಶಿಸ್ತಾವ. ಅಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿದ್ದಾವೆ. ಅಲೋಹಗಳು ತನ್ನೆ ಮತ್ತು ಕುಟ್ಟೆ ಗುಣಗಳನ್ನು ಹೊಂದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಕಾರಣ ಕೊಡಿ, ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು, ಏಕೆ? ಉತ್ತರ, ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಮತ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗಲು ಸಹಾಯವನ್ನು ಮಾಡ್ತದೆ. ನಮ್ಮ ದೇಹದ ಯಾಂತ್ರಿಕ ಕಾರ್ಯ ವ್ಯವಸ್ಥೆಯಿಂದ ಹೆಚ್ಚು ಏನಾಗ್ತದಪ್ಪ ಅಂತಂದ್ರೆ ಬೆವರುತ್ತೇವೆ. ಹತ್ತಿ ನಮ್ಮ ದೇಹವನ್ನು ತಂಪು ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಏನಿದೆಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಅಂತ ಕೇಳಿದರು. ಸೊ ಮೇಲ್ಮೈ ಹೆಚ್ಚಿದಾಗ ತಾಪಮಾನದ ಹೆಚ್ಚಳ, ಆರ್ದ್ರತೆಯ ಪ್ರಮಾಣದ ಇಳಿಕೆ, ಗಾಳಿಯ ವೇಗದ ಹೆಚ್ಚಳ, ಇವೆಲ್ಲ ಏನಪ್ಪ ಅಂದರೆ ಈ ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೇ ಆಗಿದ್ದಾವೆ. ಇನ್ನು ಜೀವವಿಜ್ಞಾನಕ್ಕೆ ಹೋಗೋಣ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಅದು ಫ್ಲೋಯಮ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಈ ಕೆಳಗಿನವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರು, ಸತು. ಇನ್ನು 1 ಮಾರ್ಕರಲ್ಲಿ ಸಾವಯವ ಗೊಬ್ಬರ ಅಂದರೆ ಏನು? ಪ್ರಾಣಿಗಳ ಮಲ ಮತ್ತು ಸಸ್ಯ ತ್ಯಾಜ್ಯಗಳ ವಿಘಟನೆಯಿಂದ ತಯಾರಿಸಿದ ಗೊಬ್ಬರವನ್ನು ಸಾವಯವ ಗೊಬ್ಬರ ಅಂತಲೇ ಕರೆಯೋದು. ಇನ್ನು ಏಕಕೋಶಗಳಿಗೆ ಉದಾಹರಣೆಯನ್ನು ಬರಲಿಕ್ಕೆ ಕೇಳಿದರು. ಸೊ ಏಕಕೋಶಗಳು ಯಾವಪ್ಪ ಅಂದರೆ ಅಮೀಬಾ ಮತ್ತು ಪ್ಯಾರಾಮೀಸಿಯಂ ಈಸ್ ದಿ ರೈಟ್ ಆನ್ಸರ್. 2 ಮಾರ್ಕರ್ ಕ್ವಶನ್, ಜೀವಕೋಶ ಎಂದರೇನು? ಅದರ 3 ಭಾಗಗಳನ್ನು ಬರೀರಿ. ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕವನ್ನೇ ಜೀವಕೋಶ ಅಂತ ಕರೆಯೋದು. ಸೊ 3 ಭಾಗ ಯಾವುದಪ್ಪ ಅಂದರೆ ಕೋಶ ಪೊರೆ,
ಕೋಶರಸ, ಕೋಶ ಬೀಜ. ಇನ್ನು ಪ್ಲೋಯಮ್ ಅಂಗಾಂಶದ ಅಡ್ಡ ಸೀಳಿಕೆ ಇತ್ತು, ಇದು ಕೂಡ ಫಿಗರ್ ಇದೆ. ಸೊ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಆರಾಮಾಗಿ ಚಿತ್ರವನ್ನು ನೋಡ್ಕೊಡ್ರಿ. ಇನ್ನು ನೀರಾವರಿ ಎಂದರೇನು ಅಂತ ಕೇಳಿದ್ದಾರೆ. ಲಭ್ಯವಿರುವ ಯಾವುದೇ ನೀರಿನ ಮೂಲಗಳಿಂದ ಕೃಷಿ ಬೆಳೆಗಳಿಗೆ ನಿರಂತರ ನೀರನ್ನು ಒದಗಿಸುವುದಕ್ಕೇ ನೀರಾವರಿ ಅಂತ ಕರೆಯೋದು. ಇನ್ನು ನೀರಾವರಿಯ ವ್ಯವಸ್ಥೆಗಳು ಬಾವಿಗಳು ಇದ್ದಾವೆ, ಕಾಲುವೆಗಳು ಇದೆ, ಏತ ನೀರಾವರಿ ವ್ಯವಸ್ಥೆಗಳಿದ್ದಾವೆ ಮತ್ತು ಕೃಷಿ ಹೊಂಡಗಳು ಅಂತಕ್ಕಂಥದ್ದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸಸ್ಯ ಜೀವಕೋಶದ ಚಿತ್ರ. ಸೊ ನೀಟಾಗಿ ಸಸ್ಯ ಜೀವಕೋಶದ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ, ಅದು ಖಂಡಿತವಾಗಿ ನಿಮಗೆ ಅಂಕಗಳನ್ನು ತಂದು ಕೊಡ್ತದೆ. ಇನ್ನು ಧಾನ್ಯಗಳ ಶೇಖರಣೆಯ ಅವಶ್ಯಕತೆ ಏನಿದೆ, ಈ ಧಾನ್ಯಗಳ ನಷ್ಟಕ್ಕೆ ಕಾರಣವಾದ ಅಂಶಗಳೇನು ಅಂತ ಕೇಳಿದರು. ಸೊ ಬೆಳೆಯ ಕೊಯ್ಲಿನಿಂದ ಬಳಕೆದಾರನಿಗೆ ತಲುಪುವವರೆಗೆ ವಿವಿಧ ಹಂತಗಳಲ್ಲಿ ಆಹಾರ ಧಾನ್ಯಗಳು ನಷ್ಟವಾಗ್ತವೆ. ಆದ್ದರಿಂದ ಧಾನ್ಯಗಳ ಸಾಗಾಣಿಕೆ ಮತ್ತು ಶೇಖರಣೆ ಸಂದರ್ಭದಲ್ಲಿ ಆಹಾರ ನಷ್ಟವಾಗುವುದನ್ನು ತಡೆಯುವುದು ಅವಶ್ಯಕವಾಗಿದೆ. ಈ ಧಾನ್ಯಗಳ ನಷ್ಟಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಜೈವಿಕ ಅಂಶಗಳು. ಅದರಲ್ಲಿ ಕೀಟಗಳು ಬರ್ತದೆ, ದಂಶಕಗಳು ಬರ್ತವೆ, ಶಿಲೀಂಧ್ರಗಳು ಬರ್ತವೆ, ಹುಳಗಳು ಮತ್ತು ಬ್ಯಾಕ್ಟೀರಿಯಾ ಅಂತ ಬರ್ತವೆ. ಇನ್ನು ಅಜೈವಿಕ ಅಂಶಗಳು ಅಂತ ಬಂದಾಗ ಸಂಗ್ರಹಣಾ ಸ್ಥಳಗಳಲ್ಲಿರುವ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನ ಇಸ್ ದಿ ರೈಟ್ ಆನ್ಸರ್. ಇನ್ನು ಅಂಗಾಂಶಗಳ ಕಾರ್ಯ ಕೇಳಿದರು. ಅಸ್ಥಿ ರಜ್ಜು. ಸೊ ಅಸ್ಥಿ ರಜ್ಜು ಏನು ಮಾಡ್ತದಪ್ಪ ಅಂದ್ರೆ ಎರಡು ಮೂಳೆಗಳನ್ನು ಪರಸ್ಪರವಾಗಿ ಜೋಡಿಸ್ತದೆ. ಸ್ನಾಯು ರಜ್ಜು ಅಂದ್ರೆ ಸ್ನಾಯುಗಳು ಮೂಳೆಗಳಿಗೆ ಜೋಡಿಸ್ತದೆ. ಎಡಿಪೋಸ್ ಅಂಗಾಂಶ ಅಂದರೆ ಇದು ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶವಾಗಿದ್ದು ಈ ಅಂಗಾಂಶದ ಜೀವಕೋಶಗಳು ಕೊಬ್ಬಿನ ಹನಿಗಳಿಂದ ತುಂಬಿರ್ತವೆ. ಆಮೇಲೆ ಇದು ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂದ್ರೆ ಎಡಿಪೋಸ್ ಅಂಗಾಂಶ ಮಾಡ್ತದೆ. ನೆಕ್ಸ್ಟ್ ನೋಡಿದೆ ಚಾರ್ಟನ್ನು ಕಂಪ್ಲೀಟ್ ಮಾಡಿ ಹೇಳಿದರು. ಇಲ್ಲಿ ಸಸ್ಯ ಅಂಗಾಂಶ ಅಂತ ಇದೆ, ಅದರಲ್ಲಿ ಎರಡು ಪ್ರಕಾರಗಳು, ಒಂದು ವರ್ಧನ ಅಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ಮತ್ತೆ ವರ್ಧನದಲ್ಲಿ 3: ತುದಿವರ್ಧನ ಅಂಗಾಂಶ, ಅಂತರ ಗೆನ್ನು ವರ್ಧನ ಅಂಗಾಂಶ, ಪಾರ್ಶ್ವವರ್ಧನ ಅಂಗಾಂಶ. ಶಾಶ್ವತ ಅಂಗಾಂಶಗಳಲ್ಲಿ ಸರಳ ಶಾಶ್ವತ ಮತ್ತು ಸಂಕೀರ್ಣ ಶಾಶ್ವತ ಅಂತ 2 ವಿಧ. ಅದರಲ್ಲಿ ಸರಳ ಶಾಶ್ವತದಲ್ಲಿ ಮತ್ತೆ 3: ಪೇರಮ್ ಕೈಮಾ, ಕೋಲೆಮ್ ಕೈಮಾ, ಸ್ಕೀರಮ್ ಕೈಮಾ. ಇನ್ನು ಸಂಕೀರ್ಣದಲ್ಲಿ ಕ್ಸೈಲಮ್ ಮತ್ತು ಫ್ಲೋಯಮ್ ಅಂತ ಬರ್ತದೆ, ಇದು ಇಂಪಾರ್ಟೆಂಟ್ ಇತ್ತು. ಲಾಸ್ಟ್ ಪ್ರಶ್ನೆ, ಕಣದಂಗಗಳ ಹೆಸರುಗಳನ್ನು ಬರೀಲಿಕ್ಕೆ ಕೇಳಿದರು. ಯಾವುದು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ? ರೈಬೋಸೋಮ್. ಯಾವುದು ಸಸ್ಯ ಜೀವಕೋಶದ ಅಡುಗೆ ಮನೆ? ಕ್ಲೋರೋಪ್ಲಾಸ್ಟ್. ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಯಾವುದಕ್ಕೆ ಕರಿತೀರಿ? ಲೈಸೋಜೋಮ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಮೈಟ್ರೋಕಾಂಡ್ರಿಯಾ. ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ಯಾವುದಕ್ಕೆ ಕರಿತೀರಿ? ರಸದಾನಿ ಅಂತ ಕರಿತೀವಿ. ಇಷ್ಟು ಈ ವಿಡಿಯೋ ಇತ್ತು ಫ್ರೆಂಡ್ಸ್. ಖಂಡಿತವಾಗಿ ಹೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ವಿತ್ ಕೀ ಆನ್ಸರ್ ಸಹಿತ ಸಿಗ್ತದೆ. ಸೊ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಬೇಕಾದ್ರೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA/SA ಎಕ್ಸಾಮ್ 2025-26 ಒಂದು ಪ್ಲೇಲಿಸ್ಟ್ ಲಿಂಕ್ ಬರ್ತದೆ, ಅಲ್ಲಿ ಹೋಗಿ ನೋಡಿದರೆ ಸಾಕು. ಖಂಡಿತವಾಗಿ ಹೆಚ್ಚು ವಿಡಿಯೋಗಳು ನಿಮಗಾಗಿ ವೇಟನ್ನು ಮಾಡ್ತಾ ಇದ್ದಾವೆ, ಅದರ ಯುಟಿಲೈಸನ್ನು ಮಾಡಿಕೊಂಡು ತಾವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.